ಊಟಿ ರಸ್ತೆಯ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಲೇಔಟ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ ಆರೋಪ. ದಾಖಲೆಗಳಿಲ್ಲದೆ ಭೂಮಿಯನ್ನ ಫ್ಲಾಟ್ ಮಾಡಿ ಮಾರಾಟಕ್ಕೆ ಯತ್ನ. ಊಟಿ ರಸ್ತೆಯ ಚರ್ಚ್ ಹಿಂಭಾಗದಲ್ಲಿ ಗಂಭೀರ ಉಲ್ಲಂಘನೆ. ಸರ್ವೆ ನಂಬರ್ 1324 ಚಕ್ರ ಇನಾಮ್ ಭೂಮಿಯಲ್ಲಿ ಒತ್ತುವರಿ. ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗೆ ದೂರು, ಆದರೂ ಕೂಡ ಕ್ರಮ ಶೂನ್ಯ. ತಾಲೂಕು ಆಡಳಿತದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಅನುಮತಿ ಇಲ್ಲದೆ ಭೂ ಪರಿವರ್ತನೆ ಆರೋಪ. ಭೂಮಾಫಿಯಾ ಶಂಕೆ, ಸ್ಥಳೀಯರಲ್ಲಿ ಆತಂಕ. ಶಾಸಕರ ಗಮನಕ್ಕೆ ವಿಷಯ ಬಂದಿದೆಯೇ ಎಂಬ ಪ್ರಶ್ನೆ. ಅಕ್ರಮ ಲೇಔಟ್ ಪರಿಶೀಲಿಸಿ ಕ್ರಮಕ್ಕೆ ಸಾರ್ವಜನಿಕರ ಒತ್ತಾಯ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ ಆರೋಪ ಕೇಳಿ ಬರ್ತಾ ಇದೆ. ದಾಖಲೆಗಳಿಲ್ಲದೆ ಭೂಮಿಯನ್ನ ಫ್ಲಾಟ್ ಮಾಡಿ ಮಾರಾಟಕ್ಕೆ ಯತ್ನ. ಊಟಿ ರಸ್ತೆಯ ಚರ್ಚ್ ಹಿಂಭಾಗದಲ್ಲಿ ಗಂಭೀರ ಉಲ್ಲಂಘನೆ. ಇನ್ನು ಸರ್ವೆ ನಂಬರ್ 1324 ಚಕ್ರ ಇನಾಮ್ ಭೂಮಿಯಲ್ಲಿ ಒತ್ತುವರಿ. ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗೆ ದೂರು, ಆದ್ರೂ ಕೂಡ ಕ್ರಮ ಶೂನ್ಯ. ತಾಲೂಕು ಆಡಳಿತದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅನುಮತಿ ಇಲ್ಲದೆ ಭೂ ಪರಿವರ್ತನೆ ಆರೋಪಗಳು ಕೇಳಿ ಬರ್ತಾ ಇದೆ. ಭೂ ಮಾಫಿಯಾ ಶಂಕೆ ಇರಬಹುದಾ ಎಂದು ಸ್ಥಳೀಯರಲ್ಲಿ ಆತಂಕ. ಶಾಸಕರ ಗಮನಕ್ಕೆ ವಿಷಯ ಬಂದಿದೆಯೇ ಎಂಬ ಪ್ರಶ್ನೆ. ಅಕ್ರಮ ಲೇಔಟ್ ಪರಿಶೀಲಿಸಿ ಕ್ರಮಕ್ಕೆ ಸಾರ್ವಜನಿಕರ ಒತ್ತಾಯ. ಇನ್ನು ನಂಜನಗೂಡು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಊಟಿ ರಸ್ತೆ ಚರ್ಚ್ ಹಿಂಭಾಗದಲ್ಲಿರುವ ಸರ್ಕಾರಿ ಭೂಮಿಯನ್ನ ಯಾವುದೇ ದಾಖಲೆಗಳಿಲ್ಲದೆ, ಭೂ ಪರಿವರ್ತನಾ ಪತ್ರವೂ ಇಲ್ಲದೆ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಮೂಲಕ ಸಾರ್ವಜನಿಕ ಆಸ್ತಿಯನ್ನ ಕಬಳಿಸಲು ಭೂಗಳ್ಳರು ಮುಂದಾಗಿದ್ದಾರೆ. ಇಷ್ಟೆಲ್ಲ ನಡೀತಿದ್ರೂ ಕೂಡ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕಣ್ಮುಚ್ಚಿಯ ಕುಳಿತಿದೆಯಾ ಎಂದು ಸಾರ್ವಜನಿಕರು ಅವರ ಆಕ್ರೋಶವನ್ನು ಕಾರಣವಾಗ್ತಾ ಇದೆ. ಸರ್ವೆ ನಂಬರ್ 1324 ಪಾನಿಯಲ್ಲಿ ಚಕ್ರ ಇನಾಮ್ ಎಂದು ನಮೂದಿಸಲಾಗಿದ್ದು, ಇದು ಸರ್ಕಾರಿ ಜಾಗವಾಗಿರುತ್ತೆ. ಆದ್ರೆ ಈ ಜಾಗದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರೋ ಕೆಲ ವ್ಯಕ್ತಿಗಳು ಯಾವುದೇ ಅನುಮತಿ ಪಡೆಯದೆ ಲೇಔಟ್ ನಿರ್ಮಿಸಿ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದಾರೆ. ಈ ಬಗ್ಗೆ ತಾಲೂಕಿನ ಕಂದಾಯ ಇಲಾಖೆ, ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸಾರ್ವಜನಿಕರು ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಎಂದು ಸಾರ್ವಜನಿಕರು ದೂರ್ತಾ ಇದ್ದಾರೆ. ಇನ್ನು ನಂಜನಗೂಡು ಕ್ಷೇತ್ರದ ಶಾಸಕರ ಗಮನಕ್ಕೆ ಈ ವಿಷಯ ಬಂದಿದ್ರು ಅವರು ಯಾಕೆ ಮೌನ ವಹಿಸ್ತಾ ಇದ್ದಾರೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಸರ್ಕಾರಿ ಜಾಗದ ಮೇಲೆ ನಡೀತಾ ಇರೋ ಈ ದರ್ಪವನ್ನ ತಡೆಗಟ್ಟುವಲ್ಲಿ ತಾಲೂಕು ಆಡಳಿತ ಯಾಕೆ ವಿಫಲವಾಗ್ತಾ ಇದೆ? ಇನ್ನು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಲೇಔಟ್ ನಿರ್ಮಿಸಿ ಮಾರಾಟ ಮಾಡಲು ಯತ್ನಿಸುತ್ತಿರುವ ಭೂಗಳ್ಳರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಅಂತದಲ್ಲೂ ಇವರು ಏನು ಮಾಡದೆ ಕುಂತವ್ರೆ. ಇದು MLA ಕುಮ್ಮಕ್ಕಿಂದ ಇವ್ರುಗಳಿಂದ ನಡೀತಾ ಐತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಸರ್. ನನಗೆ ಇದ್ರ ಬಗ್ಗೆ ಆಫರು ಕೊಟ್ಟರು, ದುಡ್ಡು ಕೊಡ್ತೀವಿ, ಅದು ಕೊಡ್ತೀನಿ ಅಂದ್ರೆ ಕೊನೆಗೆ ಬಗ್ದೇ ಇದ್ಮೇಲೆ ದಿನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಫೋನ್ ಬೆದರಿಕೆ ಅವ್ರು ಇವ್ರ ಹತ್ರ ಹೇಳೋರೆ. ಈ ವಿಚಾರನ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೂ ಹೋಗಿ ಹೇಳಿದ್ದೀನಿ. ಈಗ ಒಂದು ವಾರದಲ್ಲಿ ಸರ್ ನೋಡಿ ಈ ಥರ ನನ್ನ ಮೇಲೆ ಈ ಥರ ನನ್ನ ಕೊಲೆ ಬೆದರಿಕೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲ, ಅವರು ಡೈರೆಕ್ಟಾಗಿ ನಿನ್ನ ಮಾತಾಡಿದಾಗ ನೀವು ಬನ್ನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಈ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋ ಅಂಥದ್ದು ಏನಪ್ಪ ಅಂದರೆ 1324 ಜಾಗನ, ಒಂದೊಂದು ಜಾಗನ ಇವರು 10 ಸೈಟ್ ಇದೆ, ಒಂದೊಂದು ಜಾಗನ ಇವರು 20 ಲಕ್ಷಕ್ಕೆ ಮಾರಿದ್ದಾರೆ.
ಇವತ್ತಿಗೆ 20-25 ಲಕ್ಷಕ್ಕೆ 4-4.25 ಕೋಟಿ ಜಾಗನ ಇವತ್ತು ಯಾರೋ ಹುಡುಕತಾ ಇದ್ದಾರೆ. ಇಲ್ಲಿ ಒಂದು ನೀರು ಕಟ್ಟಕ್ಕೆ ಟ್ಯಾಂಕ್ ಇಲ್ದೇನೋ ಪರದಾಡ್ತಾ ಇದೀವಿ ನಗರಸಭೆಯಿಂದ. ಇಲ್ಲಿಗೆ ಒಂದು ಟ್ಯಾಂಕ್ಗೆ ಜಾಗ ಇಲ್ಲದೆ ಇಂಥಲ್ಲಿ ಈ ಪಾಡಿ ದೊಡ್ಡ ದೊಡ್ಡ ಸರ್ಕಾರದ ಜಾಗನ ಇವರು ಒತ್ತುವರಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾದ ಕೆಲಸ ಮಾಡ್ತಾ ಇಲ್ಲ. ತಾಲೂಕು ಆಡಳಿತ ಎಲ್ಲ ಕೈ ಬೊಂಬೆ ಆಗ್ಬಿಟ್ಟಿದೆ. ಯಾರು ಮಾತು ಕೇಳ್ಕೊಂಡು ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಯ್ತಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಹೇಳಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತ ನಂಜನಗೂಡು ಪಟ್ಟಣದಲ್ಲಿರುವಂತ ಅಂದ್ರೆ ನಂಜನಗೂಡು ಮತ್ತು ಊಟಿ ಒಂದು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ಒಂದು ರಸ್ತೆ ಅಂಟಿಕೊಂಡಂತೆ ಒಂದು ಚರ್ಚ್ ಇದೆ. ಚರ್ಚ್ ಹಿಂಭಾಗದಲ್ಲಿ ಒಂದು ಅಕ್ರಮ ಲೇಔಟ್ ನಿರ್ಮಾಣ ಮಾಡಿದೆ ಒಂದು ಸಾರ್ವಜನಿಕ ಒಂದು ಆರೋಪ ಮಾಡಿದೆ ಅಂತ ಹೇಳ್ಬೋದು. ಸರ್ವೆ ನಂಬರ್ 1324ರಲ್ಲಿ ಒಂದು ಅಕ್ರಮ ಒಂದು ಏನು ಸರ್ವೆ ನಂಬರ್ 17 ಗುಂಟೆ ಏನು ಜಮೀನಿದೆ ಹಾಗೂ 17 ಗುಂಟೆ ಜಮೀನನ್ನು ಸರ್ಕಾರದ ಜಮೀನಾಗಿತ್ತು ಅಂತ ಇನ್ನು ಅಲ್ಲಿಂದ ಒಂದು ಸಾರ್ವಜನಿಕರ ಆರೋಪ ಆಗಿದೆ. ಈ ಸಂಬಂಧವಾಗಿ ತಾಲೂಕು ಆಡಳಿತ ತಹಸೀಲ್ದಾರ್ಗೆ ಸಹ ಒಂದು ಮನವಿ ಕೊಟ್ಟಿರ್ತಾರೆ. ಅದೇ ಮನವಿ ಕೊಟ್ಟು ಸಹ ಯಾವುದೇ ಒಂದು ಪ್ರಯೋಜನವಾಗಿಲ್ಲ ಅಂತ ಒಂದು ನೇರ ಆರೋಪ ಮಾಡಿದೆ ಅಂತ ಹೇಳ್ಬೋದು. ಪ್ರಕಾಶ, ಎಷ್ಟು ದಿನಗಳಿಂದ ಇದು ನಡೀತಾ ಇದೆ ವೆಂಕಟೇಶ್? ಖಂಡಿತ ಈ ಒಂದು ಸಂಬಂಧವಾಗಿ ಒಂದು ಕಳೆದ ಒಂದು ಏನು ಒಂದು 15 ದಿನಗಳಿಂದ ಸಹ ಒಂದು ಈ ಒಂದು ಏನು ಪತ್ರ ನಡೀತದೆ ಅಂತ ಹೇಳ್ಬೋದು. ಆದ್ರೆ ಅಲ್ಲಿನ ತಾಲೂಕು ಆಡಳಿತ ಸಹ ಯಾವುದೇ ರೀತಿಯ ಒಂದು ಕ್ರಮ ಜೊತೆಗೆ ನಾವು ಗಮನಿಸಬಹುದು. ಯಾಕಂದ್ರೆ ಸ್ಥಳೀಯವಾಗಿ ಏನು ಅಲ್ಲಿನ ಅಧಿಕಾರಿಗಳು ಯಾರು ಇರ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಿ ಒಂದು ಸರ್ಕಾರಿ ಜಮೀನು ಅಥವಾ ಯಾವುದೋ ಒಂದು ಪರಿಶೀಲನೆ ಮಾಡಬೇಕಾದ್ರೆ ಅದು ಯಾವುದೇ ರೀತಿಯಾದ ಒಂದು ಪರಿಶೀಲನೆ ಆಗಿಲ್ಲ. ಜೊತೆಗೆ ಅಲ್ಲಿನ ಒಂದು ಸ್ಥಳೀಯರ ಒಂದು ಹೇಳಿಕೆ ಪ್ರಕಾರ ಒಂದು ಸಾವಿರಾರು ರೂಪಾಯಿ ಅಂದ್ರೆ ಈ ಒಂದು 17 ಎಕರೆ 17 ಗುಂಟ ಏನು ಜಮೀನು ಏನಿದೆ ಏನು ಲಕ್ಷ ಗಟ್ಟಲೆ ಅಂದ್ರೆ ಒಂದು 20 ಲಕ್ಷ ಹೆಚ್ಚಿಗೆ ಒಂದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಸ್ಥಳೀಯ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿ ಈ ಒಂದು ಸಂಬಂಧವಾಗಿ ಪರಿಶೀಲನೆ ಮಾಡಿ ಏನು ಸರ್ಕಾರಿ ಚಿತ್ರ ಇನಾಮ್ ಅಂತ ಅಂತ ಒಂದು ಏನು ಒಂದು ಪರಿಶೀಲನೆ ಮಾಡ್ಬೇಕಂತಾನೆ ಅಲ್ಲಿನ ಸ್ಥಳೀಯರ ಒಂದು ಒತ್ತಾಯ ಇದೆ ಅಂತ ಹೇಳ್ಬೋದು. ಈ ಸಂಬಂಧವಾಗಿ ಅಲ್ಲಿನ ಸ್ಥಳೀಯ ಶಾಸಕರು ಸಹ ಒಂದು ಗಮನಕ್ಕೆ ಈ ಒಂದು ರೀತಿ ಅಕ್ರಮವಾಗಿ ಒಂದು ಲೇಔಟ್ ನಿರ್ಮಾಣ ಒಂದು ಸೈಟ್ ಮಾರಾಟ ಮಾಡ್ತಾರೆ ಅಂದ್ರೆ ಒಂದು ಸ್ಥಳೀಯ ಶಾಸಕರು ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸಾರ್ವಜನಿಕ ಒಂದು ಆರೋಪ ಮಾಡ್ತಿದೆ ಅಂತ ಹೇಳ್ಬೇಕು. ಏನಕ್ಕಿರ್ಬೋದು ಈ ನಿರ್ಲಕ್ಷ್ಯ ಅನ್ಸುತ್ತೆ? ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ವೆಂಕಟೇಶ್. ಶಾಸಕರು ಮಾತಾಡ್ತಿಲ್ಲ. ನನಗೆ ಯಾಕೋ ಶಾಸಕರದ್ದು ಇದರಲ್ಲಿ ಪಾಲಿರ್ಬೋದು ಅಂತ ಕಾಣಿಸುತ್ತೆ. ಇದೇ ಬೇರೆ ಯಾರು ಮಾಡಿದ್ರೆ ಇಷ್ಟೊತ್ತಿಗೆ ದೊಡ್ಡ ಹಗರಣ ಮಾಡಿರೋರು. ಶಾಸಕರು ಒಂದು ಅಧಿಕಾರ ಬಂದು ಇದು ಸರಿನಾ ತಪ್ಪು ಅಂತ ಇವತ್ತು ಸಣ್ಣ ವಿಚಾರ ಇದು ಒಂದು ದಿಸಾಂಕ ಹಾಕಂಗೆ ಕುಂತ್ಕೊಂಡ್ರೆ ಈ ಸರ್ವೆ ನಂಬರ್ ಯಾವುದು ಅಂತ ತೋರಿಸುತ್ತೆ. ಪಕ್ಕದ ಯಾವುದು ಇದ್ಯಾವುದು ಅದ್ಯಾವುದು ಎಲ್ಲ ತೋರಿಸುತ್ತೆ. ಅಂಥದ್ರಲ್ಲೂ ಇವರು ಏನು ಮಾಡದೆ ಕುಂತವ್ರೆ ಅಂದರೆ ಇದು MLA ಕುಮ್ಮಕ್ಕಿಂದ ಇವ್ರುಗಳಿಂದ ನಡೀತಾ ಐತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಇದ್ರ ಬಗ್ಗೆ ಆಫರು ಕೊಟ್ಟರು, ದುಡ್ಡು ಕೊಡ್ತೀವಿ ಅದು ಕೊಡ್ತೀನಿ ಅಂದರೆ ಕೊನೆಗೆ ಬಗ್ದೇ ಇದ್ಮೇಲೆ ದಿನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಫೋನ್ ಬೆದರಿಕೆ ಅವ್ರು ಇವ್ರ ಹತ್ರ ಹೇಳೋರೆ. ಈ ವಿಚಾರನ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೂ ಹೋಗಿ ಹೇಳಿದ್ದೀನಿ. ಈಗ ಒಂದು ವಾರದಲ್ಲಿ ಸರ್ ನೋಡಿ ಈ ಥರ ನನ್ನ ಮೇಲೆ ಈ ಥರ ನನ್ನ ಕೊಲೆ ಬೆದರಿಕೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲ ಅವರು ಡೈರೆಕ್ಟಾಗಿ ನಿಮ್ಮನ್ನ ಮಾತಾಡಿದಾಗ ನೀವು ಬನ್ನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಈ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋ ಅಂಥದ್ದು ಏನಪ್ಪ ಅಂದರೆ 1324 ಜಾಗನ ಒಂದೊಂದು ಜಾಗನ ಇವರು 10 ಸೈಟ್ ಇದೆ. ಒಂದೊಂದು ಜಾಗನ ಇವರು 20 ಲಕ್ಷಕ್ಕೆ ಮಾರಿದ್ದಾರೆ. ಇವತ್ತಿಗೆ 20-25 ಲಕ್ಷಕ್ಕೆ 4-4.25 ಕೋಟಿ ಜಾಗನ ಇವತ್ತು ಯಾರೋ ಹುಡುಕತಾ ಇದ್ದಾರೆ. ಇಲ್ಲಿ ಒಂದು ನೀರು ಕಟ್ಟಕ್ಕೆ ಟ್ಯಾಂಕ್ ಇಲ್ದೇನೋ ಪರದಾಡ್ತಾ ಇದೀವಿ ನಗರಸಭೆಯಿಂದ. ಇಲ್ಲಿಗೆ ಒಂದು ಟ್ಯಾಂಕ್ಗೆ ಜಾಗ ಇಲ್ಲದೆ ಇಂಥಲ್ಲಿ ಈ ಪಾಡಿ ದೊಡ್ಡ ದೊಡ್ಡ ಸರ್ಕಾರದ ಜಾಗನ ಇವರು ಒತ್ತುವರಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾದ ಕೆಲಸ ಮಾಡ್ತಾ ಇಲ್ಲ. ತಾಲೂಕು ಆಡಳಿತ ಎಲ್ಲ ಕೈ ಬೊಂಬೆ ಆಗ್ಬಿಟ್ಟಿದೆ. ಯಾರು ಮಾತು ಕೇಳ್ಕೊಂಡು ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಯ್ತಿಲ್ಲ. ಈ ಪಾರ್ಟಿ ಅರ್ಜಿ ಕೊಟ್ಟು ಇಷ್ಟೆಲ್ಲ ಮಾಡಿದವರು ಒಂದು ಸೌಜನ್ಯಕಾರ ಬಂದು ಈ ಸ್ಪಾಟ್ ವಿಸಿಟ್ ಮಾಡಿಲ್ಲ. ಇಲ್ಲಿ ಏನಾಗಿದೆ ಅನ್ನೋದು ಅವರು ನೋಡಿಲ್ಲ. ನಾವು ಇದ್ರ ವಿರುದ್ಧ ಈಗ ಭೂಲೋಕ ಇದಕ್ಕೆ ಭೂ ಪರಿವರ್ತನಾ ಬೆಂಗಳೂರು ಇದೆಲ್ಲ ಅಲ್ಲಿಗೆ ಕೋರ್ಟ್ ಮಾಡಕ್ಕೆ ಹೋಗಿ ಕೇಸ್ ಮಾಡಕ್ಕೆ ಹೋಗ್ತೀವಿ. ನಾಳೆ ಇದನ್ನ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡ್ತೀವಿ. ಮಾಡಿ ಎಲ್ಲಿ ತನಕ ಅವ್ರು ಜಾಗ ಬಿಡಲ್ಲ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ. ನನಗೆ ಏನೇ ಇದಾದ್ರೂ ನನ್ನ ಈ ಲೇಔಟ್ ಯಾರು ಮಾಡ್ತಾ ಇದ್ದಾರೆ ಅವರೇ ಕಾರಣ. ನನ್ನ ಪ್ರಾಣಕ್ಕೆ ಆಗಲಿ ಬೇರೆ ಏನಾರು ನನಗೆ ತೊಂದರೆ ಆದರೆ ಅವರೇ ಜವಾಬ್ದಾರಿ. ನಮ್ಮ ಹೆಸರು ಅನಂತು ಅಂತ. 26 ಲಕ್ಷ ರೂಪಾಯಿ ಮಾರಿದ್ದಾರೆ. ನನ್ನ ಸೈಟ್ ಇದೆ. ಟೋಟಲ್ ಎಷ್ಟು ಸೈಟ್ ಇದೆ ಸರ್? ಇಲ್ಲಿ ಟೋಟಲ್ 10 ಸೈಟ್ ಇದೆ. ಇದು ಮೇನ್ ರೋಡ್ಗೆ ಇರೋದು ನೋಡಿ, ಇದೆ ಮೇನ್ ರೋಡು. ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಮೇನ್ ರೋಡ್ ಇದು. ಇಲ್ಲಿಂದ ಅಲ್ಲಿ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲು
ಮಾಜಿ ಶಾಸಕರಾದಂತಹ ಹರ್ಷವರ್ಧನ್ ಅವರು ಎಸ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿ ನೀಡಲು ನಂಜನಗೂಡು ಪಟ್ಟಣದ ನಿವಾಸಿಯಾದಂತಹ ಅನಂತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಂತ್, ಹೇಳಿ, ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನಮ್ಗೆ ಈ ತರ ಯಾರೋ ಒಂದ್ ಸೈಟ್ ನೋಡಕ್ ಹೋಗಿದ್ವಿ ಮೇಡಮ್. ಅದೇ ನೋಡಕ್ ಹೋದಾಗ ನಮ್ಗೂ ಅದ್ರದ್ದೆಲ್ಲ RTC ತೆಗೆದಾಗ ಇದು ಒತ್ತುವರಿ ಆಗಿರೋ ಕಂಡು ಬಂತು ಮೇಡಮ್. 1324 1325 ಮುನ್ಸಟ್ಟಿಯನವರು ಅವ್ರ ಜೊತೆ ಹಲವಾರು ಕಾಂಗ್ರೆಸ್ ಸೇರ್ಕೊಂಡು ಅಕ್ರಮವಾಗಿ ಲೇಔಟ್ ಮಾಡ್ತಾ ಇದ್ರು ಮೇಡಮ್. ಆಗ ಅದ್ರ ಮಾಹಿತಿ ತಗೊಂಡಾಗ ನಾವು ಹೋಗಿ RTC ತೆಗ್ಸಿ ಅದೆಲ್ಲ ಚೆಕ್ ಮಾಡಿದ್ವಿ. ಅದು 24 ಗುಂಟೆ ಚಕ್ರ ಕೊಡುಗೆ ಇನಾಮ್ ಅಂತ ಸರ್ಕಾರದ ಜಾಗ ಇತ್ತು ಮೇಡಮ್. ನಾವು ಕೂಡಲೇ ಶಾಸಕರನ್ನ ಸಂಪರ್ಕ ಮಾಡಿದ್ವಿ. ಹಾಲಿ ಶಾಸಕರು ದರ್ಶನ್ ದೋವಣ್ಣ ಅವ್ರಿಗೆ ಬೇರೆಯವ್ರ ಕಡೆಯಿಂದ ಹೇಳ್ ಕಳಿಸಿದ್ವಿ, ಈ ತರ ಹಿಂಗೆ ನಡೀತಾ ಇದೆ, ನಿಮ್ ಕಡೆ ಈ ತರ ಮಾಡ್ತಾ ಇದ್ರೆ ಇದರಿಂದ ನಿಮ್ಗೆ ಇದಾಗುತ್ತೆ, ನೋಡಿ ತನಿಖೆ ಮಾಡ್ಸಿ ಅಂತ. ಅದಾದ್ಮೇಲೆ ಅವರು ಫೋನ್ ಅಲ್ಲಿ ಇಸ್ಕೊಂಡು ನನ್ನ ಹೇಳಿದ್ರು ಮೇಡಮ್ ಅವ್ರ ತೋಟಕ್ಕೆ. ಹೋದಾಗ ನಾನು ಎಲ್ಲಾ ದಾಖಲಾತಿಗಳನ್ನ ತಗೊಂಡೋಗಿ ಅವ್ರಿಗೆ ತೋರಿಸ್ದೆ. ನೋಡಿ ಸರ್, ಹಿಂಗೆ ಐತೆ, ಇಷ್ಟು ಖರಾಬ್ ಎಲ್ಲ ಐತೆ, ಹಿಂಗೆಲ್ಲ ಮಾಡ್ತಾ ಇದಾರೆ ಅವರು, ನೀವು ಹೇಳಿ ಸರ್ ಅಂತಂದೆ. ಆಗ ನನ್ನ ಎದುರುಗಡೆ ತಹಸೀಲ್ದಾರ್ಗೆ ಫೋನ್ ಮಾಡಿದ್ರು. ಮಾಡಿದ್ಮೇಲೆ ಸಂಜೆ ಒಳಗಡೆ ಮಾಹಿತಿ ಕೊಡಿ, ಅನ್ನಂತ ಸಂಜೆಗೆ ನಿಮ್ಗೆ ಹೇಳ್ತೀನಿ ಅಂತ 1 ಮುಕ್ಕಾಲು ಗಂಟೆ ಮಾತಾಡಿ ಕಳ್ಸಿದ್ರು ಮೇಡಮ್. ಸಂಜೆ ಅವ್ರೇನು ಫೋನ್ ಮಾಡ್ಲಿಲ್ಲ, ಅದ್ರ ಮಾರ್ನಿಂಗ್ ನಾನು ಫೋನ್ ಮಾಡಿದೆ. ಆಗ ಅವ್ರ ಕಡೆ ಮನವಿ ಮಾಡಿದ್ದೆ ಮೇಡಮ್. ಮಾಡಿದ್ಮೇಲೆ ಅವ್ರ ಶಂಕರ ಅನ್ನೋರು ಕಳ್ಸಿದ್ರು. ಅವ್ರು ಬೇರೆ ತರ ಎಲ್ಲ ಮಾತಾಡಿದ್ರು. ನಾವಾಗ ಹೇಳಿದ್ವಿ, ಏನಾದ್ರು ಬಿಡಲ್ಲ, ನಮ್ಗೆ ಅದೇನು ಒತ್ತುವರಿ ಮಾಡ್ಕೊಂಡವ್ರೆ 24 ಕುಂಟೆ ಬಿಡ್ಬೇಕು, 26 ಕುಂಟೆನು ಸರ್ವೆ ನಂಬರ್ 1324 ಅಂತ ಹೇಳಿದ್ವಿ ಮೇಡಮ್. ಅಲ್ಲಿ ತನಕ ಆಗ್ ಮಾತಾಡ್ತೀವಿ, ಹಿಂಗ್ ಮಾತಾಡ್ತೀವಿ ಅಂತ ಏನು ಮಾಡ್ಲಿಲ್ಲ ಮೇಡಮ್. ಅದಾದ್ಮೇಲೆ ನಾವು DC ಅವ್ರಿಗೆ ಕೊಟ್ವಿ ಮನವಿ, ತಹಸೀಲ್ದಾರ್ ಕೊಟ್ವಿ, AC ಅವ್ರಿಗೆ ಕೊಟ್ವಿ, ಆಮೇಲೆ ಆಯುಕ್ತರು ಕೊಟ್ವಿ ಮೇಡಮ್. ಹೋಗಿ NSA ಅವ್ರಿಗೆ ಕೊಟ್ಟ ಮೇಲೆ ಈಗ ನಿನ್ನೆ ಅವರು ನೋಟಿಸ್ ಕಳ್ಸಿದಾರೆ ಮೇಡಮ್ ನಮ್ಗೆ. ಈ ತರ ತಹಸೀಲ್ದಾರ್ಗೆ ಕಳ್ಸಿದೀವಿ, ಈ ತರ ಮಾಹಿತಿ ನಿಮ್ಗೆ ಬರುತ್ತದೆ ತಹಸೀಲ್ದಾರ್ ಇಂದ, ಬಂದ್ಮೇಲೆ ನೀವು ನಮ್ಮ ಆಫೀಸ್ ಬಂದು ನಮ್ಮನ್ನ ಸಂಪರ್ಕ ಮಾಡಿ ಅಂತ ಕೊಟ್ಟಿದ್ದಾರೆ ಮೇಡಮ್. ಇದಾದ್ಮೇಲೆ ತಹಸೀಲ್ದಾರ್ ಹತ್ರ ಹೋಗಿ ಮಾತಾಡಿದ್ವಿ ಮೇಡಮ್. ತಹಸೀಲ್ದಾರ್ ಅವರು ಒಂಥರ ಬೇಕಾಬಿಟ್ಟಿ ಮಾತಾಡಿದ್ರೆ, ನಮ್ಗೆ ಸೆನ್ಸಸ್ ನಡೀತಾ ಇದೆ, ಈಗ ನಾವು ಇದೆಲ್ಲ ಅಳತೆ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ನಾವು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ನಾನು ಕೆಲವು ದಾಖಲಾ ಪತ್ರಗಳನ್ನ ತೋರಿಸ್ತೆ ಮೇಡಮ್ ಅವ್ರಿಗೆ. ಮೇಡಮ್ ನೋಡಿ, ಇದೆಲ್ಲ ನಿಮ್ಗೂ ತೊಂದರೆ ಐತೆ ನೋಡಿ, ಇದೆಲ್ಲ ರೆಕಾರ್ಡ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂದ್ಮೇಲೆ ಆಯ್ತು ನಂತವ್ರೆ ಒಂದ್ 10 ದಿನ ಬಿಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಮೇಡಮ್. ಅವತ್ತಿನ ದಿವಸವರೆಗೂ ಅವರು ನಮ್ಗೆ ಕೈ ಸಿಕ್ಕಿಲ್ಲ ಮೇಡಮ್. ಸುಮಾರು ಎಷ್ಟು ದಿನದ ಮುಂಚೆ ನಡೆದಿರೋದು ಇದು, ನೀವು ಹೋಗಿ ಮನವಿ ಮಾಡಿರೋದು ಮತ್ತೆ ಇದೆಲ್ಲ? ಇದೆಲ್ಲ 1 ತಿಂಗಳಿಂದ ಪ್ರೋಸೆಸ್ ನಡೀತಿದೆ ಮೇಡಮ್. ನಾನು AC DC ಅವ್ರಿಗೆ ಜನವರಿಯಿಂದ ಮಾಡಿದೀನಿ ಮೇಡಮ್. ಜನವರಿ 22ರಿಂದ ಸ್ಟಾರ್ಟ್ ಮಾಡಿದೀನಿ. ಎಲ್ಲಾರ್ಗು ಮನವಿ ಕೊಟ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಬಂದಿದೀನಿ. ಹಾಗಾದ್ರೆ ಈ ವಿಷಯ 5 ತಿಂಗಳಿಂದ ನಡೀತಾ ಇದೆ ಅಂತಂದ್ರೆ ಯಾವ್ದೇ ತರ ಕ್ರಮ ಕೈಗೊಂಡಿಲ್ಲ ಅವ್ರು ಇನ್ನುವೆ? ಕೈಗೊಂಡಿಲ್ಲ ಮೇಡಮ್, ಯಾರು ಕೈಗೊಂಡಿಲ್ಲ ಮೇಡಮ್. ಇದೊಂದೇ ಅಲ್ಲ ಮೇಡಮ್, ಆ ಸರ್ವೆ ನಂಬರ್ 1325 ಅಲ್ಲಿ RTC ಇದೆ, ನೀವು ನೋಡ್ಬೋದು. RTC ಒಳಗಡೆ 15 ವರ್ಷಗಳ ಕಾಲ ಪರಬಾರದೆ ಮಾಡಬಾರ್ದು ಅಂತ ಬರ್ದಿದೆ. ಅದನ್ನೆಲ್ಲ ಲೇಔಟ್ ಮಾಡಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಇವರು. ಯಾರ ಗಮನಕ್ಕೂ ಬಂದಿಲ್ವಾ ಇಷ್ಟೆಲ್ಲ ಆದ್ರೂನುವೆ? ಬಂದಿಲ್ಲ ಮೇಡಮ್ ಯಾರಿಗುವೆ. ನಿರ್ಲಕ್ಷ್ಯ ಮೇಡಮ್. ನಾನ್ ಹೇಳೋದು ಈಗ ಶಾಸಕರು ಮೇಡಮ್, ನಾವ್ ಹೇಳ್ತಿರೋದು ತಪ್ಪು. ಅದನ್ನ ಅವರು ತನಿಖೆ ಮಾಡಿಸ್ಬೇಕಾಗಿತ್ತು. ತಪ್ಪಿದ್ರೆ ನಮ್ಗೆ ಬೇಳ್ಬೇಕಾಯ್ತು, ಇಲ್ಲ ಅವ್ನ್ಗೆ ಹೇಳ್ಬೇಕಾಯ್ತು. ಇವ್ರು ಏನು ಮಾಡಿಲ್ಲ ಅಂದ್ರೆ ಮೇಡಮ್, ನಾವು ಶಾಸಕರು ಇದ್ರಲ್ಲಿ ಪಾಲಿರ್ಬೇಕು ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ ಮೇಡಮ್ ಅವ್ರ ಮೇಲೆ. ಈಗ ಅವರು ಒಬ್ರು ಶಾಸಕರಾಗಿ ಮೇಡಮ್ ಒಬ್ರು ಅಹವಾಲು ಕೊಟ್ಟಾಗ ಅದನ್ನ ಸರಿ ಐತ ತಪ್ಪಾಯ್ತು ಅನ್ನೋದನ್ನ ಇವ್ರು ತನಿಖೆ ಮಾಡ್ಬೇಕಾಯ್ತು. ಇವ್ರು ಸರ್ವೆ ಮಾಡಿಸ್ಬೇಕಾಯ್ತು ಮೇಡಮ್. ಯಾಕೆ ಮಾಡ್ಸಿಲ್ಲ ಮೇಡಮ್ ಇವ್ರು? ನಾವು ಅರ್ಜಿ ಕೊಟ್ಟಿದೀವಿ, ಕಾನೂನು ರೀತಿ ಏನ್ ಮಾಡ್ಬೇಕು ಕಾನೂನಲ್ಲಿ ಎಲ್ಲಾ ಫಾಲೋ ಮಾಡಿದೀವಿ ಮೇಡಮ್ ನಾವು. ಅದ್ರಿಂದ ನಾವು ಶಾಸಕರು ಕಡೆಯವರು, ಅದ್ರಿಂದ ಅವರು ಶಾಸಕರು ಇದ್ರ ಕಡೆ ಗಮನ ಕೊಡ್ತಿಲ್ಲ ಅಂತ ಕಾಣಿಸುತ್ತೆ ಮೇಡಮ್. ಇದ್ರ ಮಧ್ಯೆ ಅವರು ನನ್ನ ಎದುರ್ಸಕ್ ಬೇರೆ ಬಂದಿದ್ದಾರೆ ಮೇಡಮ್. ಬೇರೆ ಆ ವಿಷಯ ಎಲ್ಲ ಕೊಟ್ರು, ಸೈಟ್ ಎಲ್ಲಾ ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್. ನಾವ್ ಯಾಕೆ ಕೊಡ್ತಿಲ್ಲ. ಅದಾದ್ಮೇಲಿಕ್ಕೆ ನಿಮ್ಮ ಅದೇ ಸೈಟು ಮಾರ್ಬಿಟ್ಟು ಅದೇ ದುಡ್ಡಲ್ಲಿ ನಿಮ್ ಕೈ ಕಾಲ್ ತರಿಸ್ತೀವಿ ಅಂತ ಹೇಳಿದ್ರು ಮೇಡಮ್. ನಾ ಈ ವಿಚಾರನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೂ ಹೇಳ್ದೆ, ಸರ್ ಈ ತರ ನನ್ನ ವಿರುದ್ಧ ಹಿಂಗೆ ಮಾತಾಡಿದ್ರಂತೆ. ಅವ್ರು ಮಾತಾಡಿರೋರ್ ಬೇಕಾದ್ರೆ ಬಂದು ನಿಮ್ಗೆ ಹೇಳ್ತಾರೆ. ಬಂದ್ಮೇಲೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ FIR ಮಾಡಿಸಿದ್ರಾ? ಮೇಡಮ್ ಹೇಳ್ತೆ ಮೇಡಮ್, ರವೀಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಹಿಂಗೆ ಸರ್ ನನ್ ಮೇಲೆ ಈ ತರ ಹಿಂಗೆ ಹೇಳಿದಾರೆ ಅಂತ. ಅದಕ್ಕೆ ಅವ್ರ ನಾನಂತೂ ನಿನ್ ನೇರ ಏನು ಹೇಳಿಲ್ವಲ್ಲ ಅವರು, ನಿನ್ಗೆ ನಾನ್ ನೇರ ಹೇಳಿದ್ರೆ ನೀನ್ ಕಂಪ್ಲೇಂಟ್ ಕೊಟ್ರೆ ನಾನ್ ತಗಂತ ಇದ್ದೆ. ಅದೇ ಬೇರೆ ನಮ್ಮ ಮಧ್ಯಸ್ಥಿಗೆ ಹೇಳಿದ್ರು ಮೇಡಮ್ ಅವರು. ಹಿಂಗೆ ಅವ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ನೋಡ್ರಿ ಮನೆ ಈ ತರ ಬರ್ತಾವನೆ ನಮ್ ವಿಚಾರಕ್ಕೆ ಈ ತರದ್ದೆಲ್ಲ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮಗೆ ಗೊತ್ತಾಗಿರೋದು ಹೇಳಿ ಕಳ್ಸಿದ್ರು ಹೇಳಿದ್ರು ಮೇಡಮ್.
ಹೇಳಿದಾಗ ನಾವು ಹೋಗಿ ಅದನ್ನ ರವೀಂದ್ರ ಅವ್ರ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದೆ ಮೇಡಮ್, ಈಗ ಹೇಳಿದ್ರಂತ ಸರ್, ಇಲ್ಲ ನೀವು ಕರ್ಸಿ ಮಾತಾಡಿ ಅವನಿಗೆ, ಇಲ್ಲ ಅಂತ. ಆಗ ಈಗ ಮೊನ್ನೆ ಕರ್ಸಿ ಅವರು ಮಾತಾಡೋದಂತ ಮೇಡಮ್ ಅವ್ರಿಗೆ ಹಿಂಗೆ ಹೇಳ್ತಾ ಇದಾರೆ, ನೀನು ರೌಡಿ ಶೀಟರ್ ಇದೆಯಾ, ಇದೆಲ್ಲ ಮಾಡ್ಬಾರ್ದು ಕಣಪ್ಪ ಅಂತ ಅವನಿಗೆ ಬುದ್ಧಿವಾದ ಹೇಳಿದ್ರಂತೆ ಮೇಡಮ್. ಅವ್ರ ಹತ್ರ ಹೇಳಿ ಮೇಡಮ್. ಈ ನೀವ್ ಹೋಗಿ ಹೇಳ್ಬೇಕಾಗಿತ್ತಲ್ವಾ ಈ ತರದ್ ಜೀವ ಬೆದರಿಕೆ ಬರ್ತಾ ಇದೆ ಅಂತ? ಹೇಳ್ದೆ ಮೇಡಮ್, ನಾನು ಹೇಳ್ದೆ. ಕುನ್ಕರ್ಣಿ ಅವ್ರದ್ದು ಅವತ್ತು ಇದು ಬೇರೆ ಬಂದಿತ್ತು, ಯಾರ್ದು ಜಡ್ಜ್ಮೆಂಟ್ ಬಂದಿತ್ತು. ನಾನು ಅವಾಗ ಅದನ್ನ ಹೇಳ್ದೆ, ನೋಡಿ ಸರ್, ಕುನ್ಕರ್ಣಿ ಅವ್ರಿಗೂ ಇದೇ ತರ ವಿನಯನವ್ರಿಗೆ ಮಾಡಿದ್ರು, ಅವ್ರ ಕಂಪ್ಲೇಂಟ್ ಎಲ್ಲ ತಗೊಳ್ದೆ ಎಲ್ಲ ಮಾಡಿದ್ರು, ಅದ್ರಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಸರ್ ಶಿಕ್ಷೆ ಆಗಿದೆ, ಅದರಿಂದ ನಿಮ್ಮ ಗಮನಕ್ಕೆ ನಾ ತರ್ತಾ ಇದೀನಿ ಸರ್ ಅಂತ ಅವ್ರಿಗೆ ಹೇಳ್ದೆ. ಈಗ ಈ ವಿಚಾರದಲ್ಲಿ ನೇರವಾಗಿ ಯಾರ ಕೈವಾಡ ಇದೆ ಅಂತ ನಿಮ್ಮ ಆರೋಪ ಇರ್ಬೋದು? ಮೇಡಮ್ ನಾನು ಹೇಳ್ತಾ ಇರೋದು ಶಾಸಕರು ಹೇಳ್ತೀನಿ ಮೇಡಮ್. ಯಾಕೆ ಅಂದ್ರೆ ಶಾಸಕರ ಗಮನಕ್ಕೆ ಬಂದ್ಮೇಲೆ ಮೇಡಮ್ ಅವರು ತನಿಖೆ ಮಾಡಿಸ್ಬೇಕಾಗಿತ್ತು ಮೇಡಮ್. ಅದನ್ನ ಹೌದು, ಅವ್ರು ತನಿಖೆ ಮಾಡ್ತಿಲ್ಲ ಅಂತ ಹೇಳಿದ್ಮೇಲೆ ಮೇಡಮ್ ಅವ್ರ ಕಡೆನ ಅವ್ರು ರಕ್ಷಣೆ ಮಾಡಕ್ಕೋಸ್ಕರ ಅವ್ರ ಪಾಲಿದೆ ಅಂತ ನಾ ಹೇಳ್ತೀನಿ ಮೇಡಮ್. ಅಂತ ಅದೊಂದೇ ಅಲ್ಲ ಮೇಡಮ್, ಅದ್ರ ಅಕ್ಕಪಕ್ಕ 1300 ಅಲ್ಲಿ RTC ಇದೆ ಕೊಟ್ಟಿದೀವಿ ನೋಡಿ, ಅದ್ರಲ್ಲಿ ಯಾರು ಪರಬಾರೆ ಮಾಡಬಾರ್ದು ಅಂತಾನೆ ಅದೆಲ್ಲ ಇದೆ. ಆ ಸೈಟ್ಗಳೆಲ್ಲ ಬೇಕಾದ್ರೆ ಖುದ್ದು ಬಂದು ನೀವೇ GPF ಫೋಟೋ ಸಮೇತ ಕೊಟ್ಟಿದ್ದೀನಿ, ಬಂದು ಪರಿಶೀಲನೆ ಮಾಡಿ ಮೇಡಮ್. ಅದ್ರಲ್ಲಿ ಯಾವ್ದಾರ ಒಂದು ಸುಳ್ಳಿದ್ರೆ ಮೇಡಮ್ ನಮ್ಮ ವಿರುದ್ಧ ಯಾವ್ದೇ ರೀತಿಯಾದ ಕ್ರಮ ತಗೊಳ್ಳಿ, ಮಾನನಷ್ಟ ಮೊಕದ್ದಮೆ ಆಗ್ಲಿ, ಏನ್ ಹಾಕಿದ್ರು ನಾವು ರೆಡಿ ಇದೀವಿ ಮೇಡಮ್. 100ಕ್ಕೆ 100 ವಿಭಾಗ ಮೇಡಮ್. ಇವರು ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ರೆ, ಆಮೇಲೆ SC/ST ಆಸ್ತಿಗಳನ್ನ ಇವ್ರು ದುರುಪಯೋಗ ಮಾಡ್ಕೊಂಡು ಭೂಮಿ ಪಡೆದು ಅದನ್ನೆಲ್ಲ ಮಾರಾಟ ಮಾಡಿದ್ದಾರೆ ಮೇಡಮ್. ನಾವು ಈಗ ಇದಕ್ಕೆ ಭೂಗರಣ ಬೆಂಗಳೂರಲ್ಲಿ ಕೋರ್ಟ್ ಇದೆಯಲ್ಲ ಮೇಡಮ್, ಅಲ್ಲಿಗೆಲ್ಲ ಮಾತಾಡಿದೀವಿ. ಇವ್ ಯಾರು ಆಗಿಲ್ಲ ಅಂದ್ರೆ ಅಲ್ಲಿಗೆ ಕೇಸ್ ಫೈಲ್ ಮಾಡ್ತೀವಿ ಮೇಡಮ್. ಕೇಸ್ ಫೈಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆಲ್ಲ ಆಲ್ರೆಡಿ ಮಾತಾಡಿದೀವಿ ಮೇಡಮ್, ಅವ್ರ ಜೊತೆ ಮಾತಾಡಿದೀವಿ. ಎಲ್ಲಾನು ತಗೊಂಬನ್ನಿ ಅಂತ ಹೇಳಿದ್ರೆ ಅಲ್ಲಿ ಅವರು ಬೆಂಗಳೂರಿಗೆ ಒಂದಿನ ತಗೊಂಡೋಗಿ ಮೇಡಮ್. ಈಗ ಸೋಮವಾರ ಕಳೆದ್ಮೇಲೆ ಅವ್ರ ವಿರುದ್ಧ ಯಾರು ಈಗ ಆಗಿದ್ರೆ ಇನ್ನೂ ಕೈಗಳು ಬಂದಿಲ್ಲ ಮೇಡಮ್. ನಮ್ಗೆ ಇದನ್ನ ಮುಸುಶೆಟ್ಟಿ ಅನ್ನೋರು ನೆಪ ಮಾತ್ರ ಮೇಡಮ್, ಅವ್ರ ಹಿಂದೆ ಇರಾಕಂತ ಅವ್ರು ಬರ್ಬೇಕು ಮೇಡಮ್. ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಅವ್ರು ಯಾರು GPA ಮಾಡ್ಕೊಂಡಿದಿರೋ, ಅಗ್ರಿಮೆಂಟ್ ಮಾಡಿದಿರೋ, ಅವ್ರು ತಗೊಂಡು ಲೇಔಟ್ ಮಾಡೋರು ಬಂದ್ಮೇಲೆ ಅವ್ರ ವಿರುದ್ಧ ಎಲ್ಲ ಕೇಸ್ ಮಾಡ್ತೀವಿ ಮೇಡಮ್. ನಮ್ಗಿದೆ ಮೇಡಮ್, ಎಲ್ಲ ಇದೆ. ಈಗ ಅವರೇ ಬರ್ತಾರೆ ನೋಡಿ ಮೇಡಮ್, ಇನ್ನೊಂದ್ 2 ದಿನದಲ್ಲಿ ಈಚೆ ಬರ್ತಾರೆ ಅವ್ರು ಯಾರು ಅಂತ. ಅವ್ರು ಬರ್ಲಿ ಅಂತ ನಾವು ಕಾಯ್ತಾ ಇದೀವಿ ಮೇಡಮ್. ಮಾಡಿ ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದೀವಿ. ಅದ್ರಿಂದ ಇರತಕ್ಕಂತ ವ್ಯಕ್ತಿಗಳು, ಲೇಔಟ್ ಮಾಡ್ತಕ್ಕಂತ ಮೂಲ ವ್ಯಕ್ತಿಗಳು ಬರ್ಬೇಕು ಮೇಡಮ್ ನಮ್ಗೆ. ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದೀವಿ ಮೇಡಮ್. ಅವ್ರು ಯಾರು ಇದಾರೆ, ಅವ್ರು ಏನ್ GPA ಮಾಡ್ಕೊಂಡಿರೋ, ನಾವು ಆಲ್ರೆಡಿ EC ಎಲ್ಲ ತಗ್ಸಿದೀವಿ ಮೇಡಮ್. ಅದ್ರೊಳಗಡೆ ಯಾವ್ದೇ ರೀತಿಯಾದ್ದು ಏನು ಮಾಡ್ಕೊಂಡಿಲ್ಲ ಇವ್ರು. ಈಗ ಮುಸುಶೆಟ್ಟಿ ಅನ್ನೋರು ಮನೆಗೂ ಹೋಗಿ ಖುದ್ದು ಮಾತಾಡಿದೀವಿ. ಅವ್ರು ನಾವು ಬೇರೆಯವ್ರು ಕೊಟ್ಟಿದೀನಿ ಅಂತ ಇದಾರೆ, ಆದ್ರೆ ಹೆಂಗ್ ಕೊಟ್ಟಿದೀರಾ ಅನ್ನೋದನ್ನ ಅವ್ರು ಹೇಳ್ತಾ ಇಲ್ಲ ಮೇಡಮ್. ಇಷ್ಟಾಗಿದೆ ಮೇಡಮ್. ನಾವು ಶಾಸಕರಿಗೆ ಇವ್ರು ನಿಮ್ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ಮೇಡಮ್. ಈಗ್ಲಾದ್ರೂ ನಂಜನಗೂಡು ಜನಗಳು ಕೇಳ್ತಾ ಇದಾರೆ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಿ. ಅನಂತ್ ಅವರು ನಿಮ್ ಮನೆಗ್ ಬಂದಿದ್ರಾ, ನಿಮ್ ಹತ್ರ ಈ ವಿಚಾರ ಮಾತಾಡಿದ್ರ, ನೀವೇನ್ ಮಾಡಿದ್ರಿ? ಇದಿಷ್ಟು MLA ಅವರು ನೇರವಾಗಿ ಯಾತ್ರ ಮುಖಾಂತರ ಮಾಧ್ಯಮ ಬಂದ್ರ ಮೇಡಮ್ ನಮ್ಗೆ ಉತ್ತರ ಕೊಡ್ಬೇಕು ಮೇಡಮ್. ಯಾವ MLA ಸರ್? ದರ್ಶನ್ ಧ್ರುವ ನಾರಾಯಣ ಅವರು ಮೇಡಮ್. ಅವರು ನಮ್ಗೆ ನೇರವಾಗಿ ನಾವು ಕೇಳಿದ ಇಷ್ಟು ಪ್ರಶ್ನೆಗಳಿಗೂ ಸ್ಪಷ್ಟವಾಗಿ ನೇರವಾಗಿ ಅವರು ನಾವೇನ್ ಕೇಳಿದ್ವಿ ಅದಕ್ಕೆ ಉತ್ತರಗಳನ್ನ ಕೊಡ್ಬೇಕು ಮೇಡಮ್ ಶಾಸಕರು. ನಿಮ್ ಹೋರಾಟಕ್ಕೆ ಜಯ ಸಿಗ್ಲಿ ಅನಂತ್ ಅವರೇ. ಅಲ್ಲಿವರೆಗೂ ನಾವು ನಮ್ಮ ಸುದ್ದಿವಾಹಿನಿಯಲ್ಲಿ ಈ ವಿಷಯ ಸುದ್ದಿ ಪ್ರಸಾರ ಮಾಡ್ತೀವಿ. ಸರ್ಕಾರಿ ಚಕ್ರ ನಾವು 24,324 ಸರ್ವೆ ನಂಬರು. ಇದು ಸರ್ಕಾರದಲ್ಲಿ ಹೊಸದಲ್ಲಿರತಕ್ಕಂಥ ಜಾಗ, ಯಾವುದೇ ರೀತಿಯಾದ ಗ್ರಾಂಟ್ ಆಗಿಲ್ಲ. ಅದ್ರ ಬಗ್ಗೆ RTC ಇದೆ ನೋಡಿ ಸರ್. ಇದನ್ನ ಏನ್ ಮಾಡಿದ್ದಾರೆ ಮುಸುಶೆಟ್ಟಿ ಅವರು 1325 ಸರ್ ಅವ್ರದ್ದು. ಅವ್ರು ಏನ್ ಮಾಡಿದ್ರು, ಈ ಜಾಗನು ಸರ್ಕಾರಿ ಜಾಗನು ಒತ್ತುವರಿ ಮಾಡ್ಕೊಂಡು ಸೈಟ್ ಮಾಡಿದ್ದಾರೆ. ನಾವು ಈ ವಿಚಾರವಾಗಿ ತಹಶೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸರಿನಾ, AC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತೆ DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತೆ ಇದ್ರ ಜಾಗದ್ದು GPF ಫೋಟೋ ಸಮೇತ ಎಲ್ಲ ದಾಖಲಾತಿ ಪ್ರಕಾರನೂ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಶಾಸಕರನ್ನು ಹೋಗಿ ನಾವು ಮಾತಾಡಿದ್ದೀವಿ. ನೋಡಿ ಸರ್, ಹಿಂಗಾಗಿದೆ, ಈ ರೀತಿ ಇದನ್ನ ಸರ್ಕಾರದ ಜಾಗನ ಬಿಡಿಸ್ಕೊಡಿ ಅಂತ. ಆಯ್ತು ಅಂತ ಒಂದು ವಾರ ಟೈಮ್ ಇಸ್ಕೊಂಡವರು ಇವತ್ತವರೆಗೂ 15 ದಿನ ಆಯ್ತು, ಶಾಸಕರಿಗೂ ಮಾತಾಡ್ತಿಲ್ಲ. ನನಗೆ ಯಾಕೋ ಶಾಸಕರದ್ದು ಇದರಲ್ಲಿ ಪಾಲಿರ್ಬೋದು ಅಂತ ಕಾಣಿಸುತ್ತೆ. ಇದೇ ಬೇರೆ ಯಾರು ಮಾಡಿದ್ರೆ ಇಷ್ಟೊತ್ತಿಗೆ ದೊಡ್ಡ ಹಗರಣ ಮಾಡಿರೋರು. ಶಾಸಕರು ಒಂದು ಇದಕ್ಕಾರ ಬಂದು ಇದು ಸರಿನಾ ತಪ್ಪು ಅಂತ ಇವತ್ತು ಸಣ್ಣ ವಿಚಾರ, ಇದು ಒಂದು ದಿಸಾಂಕ ಹಾಕಂಗೆ ಕುಂತ್ಕೊಂಡ್ರೆ ಈ ಸರ್ವೆ ನಂಬರ್ ಯಾವುದು ಅಂತ ತೋರಿಸುತ್ತೆ, ಪಕ್ಕದ ಯಾವುದು, ಇದ್ಯಾವುದು, ಅದ್ಯಾವುದು ಎಲ್ಲ ತೋರಿಸುತ್ತೆ. ಅಂಥದ್ರಲ್ಲೂ ಇವರು ಏನು ಮಾಡದೆ ಕುಂತವ್ರೆ ಅಂದರೆ, ಇದು
MLA ಕುಮ್ಮಕ್ಕಿಂದ ಇವ್ರುಗಳಿಂದ ನಡೀತಾ ಐತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ನನಗೆ ಇದ್ರ ಬಗ್ಗೆ ಆಫರು ಕೊಟ್ಟರು, ದುಡ್ಡು ಕೊಡ್ತೀವಿ ಅದು ಕೊಡ್ತೀನಿ ಅಂದ್ರೆ ಕೊನೆಗೆ ಬಗ್ದೇ ಇದ್ಮೇಲೆ ದಿನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಫೋನ್ ಬೆದರಿಕೆ ಅವ್ರ ಇವ್ರ ಹತ್ರ ಹೇಳೋರೆ. ಈ ವಿಚಾರನ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೂ ಹೋಗಿ ಹೇಳಿದ್ದೀನಿ. ಈಗ ಒಂದು ವಾರದಲ್ಲಿ ಸರ್ ನೋಡಿ ಈ ಥರ ನನ್ನ ಮೇಲೆ ಈ ಥರ ನನ್ನ ಕೊಲೆ ಬೆದರಿಕೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲ ಅವರು ಡೈರೆಕ್ಟಾಗಿ ನಿಮ್ಮನ್ನ ಮಾತಾಡಿದಾಗ ನೀವು ಬನ್ನಿ ಅಂತ ಹೇಳಿದ್ದಾರೆ. ಆದ್ರಿಂದ ನಾನು ಈ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋ ಅಂಥದ್ದು ಏನಪ್ಪ ಅಂದರೆ 1324 ಜಾಗನ ಒಂದೊಂದು ಜಾಗನ ಇವರು 10 ಸೈಟ್ ಇದೆ, ಒಂದೊಂದು ಜಾಗನ ಇವರು 20 ಲಕ್ಷಕ್ಕೆ ಮಾರಿದ್ದಾರೆ. ಇವತ್ತಿಗೆ 20-25 ಲಕ್ಷಕ್ಕೆ 4-4.25 ಕೋಟಿ ಜಾಗನ ಇವತ್ತು ಯಾರೋ ಹೊಡ್ಕತಾ ಇದ್ದಾರೆ. ಇಲ್ಲಿ ಒಂದು ನೀರು ಕಟ್ಟಕ್ಕೆ ಟ್ಯಾಂಕ್ ಇಲ್ಲದೆ ನಾವು ಪರದಾಡ್ತಾ ಇದ್ದೀವಿ ನಗರಸಭೆಯಿಂದ. ಇಲ್ಲಿಗೆ ಒಂದು ಟ್ಯಾಂಕಿಗೆ ಜಾಗ ಇಲ್ಲದೆ ಇಂಥಲ್ಲಿ ಈ ಪಾರ್ಟಿ ದೊಡ್ಡ ಸರ್ಕಾರದ ಜಾಗನ ಇವರು ಒತ್ತುವರಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾದ ಕೆಲಸ ಮಾಡ್ತಾ ಇಲ್ಲ, ತಾಲೂಕು ಆಡಳಿತ ಎಲ್ಲ ಕೈ ಬೊಂಬೆ ಆಗ್ಬಿಟ್ಟಿದೆ. ಯಾರು ಮಾತು ಕೇಳ್ಕೊಂಡು ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಯ್ತಿಲ್ಲ. ಈ ಪಾರ್ಟಿ ಅರ್ಜಿ ಕೊಟ್ಟು ಇಷ್ಟೆಲ್ಲ ಮಾಡಿದವರು ಒಂದು ಸೌಜನ್ಯಕಾರ ಬಂದು ಈ ಸ್ಪಾಟ್ ವಿಸಿಟ್ ಮಾಡಿಲ್ಲ. ಇಲ್ಲಿ ಏನಾಗಿದೆ ಅನ್ನೋದು. ನಂಜನಗೂಡು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಊಟಿ ರೋಡ್ ಚರ್ಚ್ ಹಿಂಭಾಗದಲ್ಲಿರೋ ಸರ್ಕಾರಿ ಭೂಮಿಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ, ಭೂ ಪರಿವರ್ತನಾ ಪತ್ರವೂ ಇಲ್ಲದೆ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಮೂಲಕ ಸಾರ್ವಜನಿಕ ಆಸ್ತಿಯನ್ನ ಕಬಳಿಸಲು ಭೂಗಳ್ಳರು ಮುಂದಾಗ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಿದ್ರು ಕೂಡ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಸರ್ವೆ ನಂಬರ್ 1324ರ ಪಾನಿಯಲ್ಲಿ ಚಕ್ರ ಇನಾಮ್ ಎಂದು ನಮೂದಿಸಲಾಗಿದೆ. ಹಾಗಂದ್ರೆ ಇದು ಸರ್ಕಾರಿ ಜಾಗವಾಗಿರುತ್ತೆ. ಆದ್ರೆ ಈ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋರು ಕೆಲ ವ್ಯಕ್ತಿಗಳು ಯಾರದೇ ಅನುಮತಿಯನ್ನ ಪಡೆಯದೆ ಲೇಔಟ್ ಕೂಡ ನಿರ್ಮಿಸಿ ಮಾರಾಟವನ್ನ ಮಾಡ್ತಾ ಇದ್ದಾರೆ, ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಈ ಬಗ್ಗೆ ತಾಲೂಕಿನ ಕಂದಾಯ ಇಲಾಖೆ, ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸಾರ್ವಜನಿಕರು ದೂರು ನೀಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎಂದು ಜನರು ಕೂಡ ದೂರ್ತಾ ಇದ್ದಾರೆ. ಇನ್ನು ನಂಜನಗೂಡು ಕ್ಷೇತ್ರದ ಶಾಸಕರ ಗಮನಕ್ಕೆ ಈ ವಿಷಯ ಬಂದ್ರೂ ಕೂಡ ಯಾಕೆ ಅವರು ಮೌನವಾಗಿದ್ದಾರೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಸರ್ಕಾರಿ ಜಾಗದ ಮೇಲೆ ನಡೀತಿರೋ ಈ ದರ್ಪವನ್ನ ತಡೆಗಟ್ಟುವಲ್ಲಿ ತಾಲೂಕು ಆಡಳಿತ ಯಾಕೆ ವಿಫಲವಾಗ್ತಾ ಇದೆ? ಇನ್ನು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಲೇಔಟ್ ನಿರ್ಮಿಸಿ ಮಾರಾಟ ಮಾಡಲು ಯತ್ನಿಸ್ತಿರೋ ಭೂಗಳ್ಳರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಈ ಮಾಧ್ಯಮದ್ದು ಗೊತ್ತಾಗ್ತಿರೋದು ನನಗೆ ಆಶ್ಚರ್ಯ ಇದೆ. ಈ ವಿಚಾರ ನಮಗೆ ಒಂದು 2-3 ತಿಂಗಳಿಂದಲೇ ಗೊತ್ತಾಗಿತ್ತು ಅಷ್ಟೇ. ಆಮೇಲೆ ಈ ವಿಷಯನ ತಗೊಂಡು ಖುದ್ದು ನಮ್ಮ ಮಾಜಿ ನಗರಸಭೆ ಸದಸ್ಯರೆಲ್ಲ ಹೋಗಿ ಭಾಗದ ಶಾಸಕರಿಗೆ ಮನವಿ ಕೊಟ್ಟಿದ್ವಿ ನಾನು, ಈ ಥರ ಅಕ್ರಮವಾಗಿ ನಡೀತಾ ಇದೆ ಅಂತಕ್ಕಂಥದ್ದು. ಆದರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು DC ಹೋಗಿ ಮನವಿ ಮಾಡಿಬಿಟ್ಟು ಬಂದಿದ್ದೀವಿ, ಇಲ್ಲಿ ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ, ನಾವು ನಮ್ಮ RCಗೂ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಸರ್ಕಾರಿ ಅವ್ರ ಆಫೀಸ್ಗೆ ಹೋಗಿ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬಂದಿದ್ದೀವಿ. ದೊಡ್ಡದಾಗಿ ಅಕ್ರಮ ಆಗ್ತಿದೆ ಅಂತಕ್ಕಂಥದ್ದು ನೋಡಿ. ಒಂದು ಹೇಳ್ತೀನಿ, ಸಾರ್ವಜನಿಕ ಜೀವನದಲ್ಲಿ ಆರೋಪ ಮಾಡೋದು ಭಾಳ ಸುಲಭ. ಆರೋಪದ ಜೊತೆಗೆ ನೀವು ಯಾವಾಗ ಅದಕ್ಕೆ ಪುಷ್ಟಿಯಾಗಿ ನೀವೊಂದು ದಾಖಲಾತಿ ಸಮೇತ ಬಿಡುಗಡೆ ಮಾಡ್ತೀರಾ, ಅದು ಹಗರಣ ಆಗುತ್ತೆ. ಅದು ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ನಂಜನಗೂಡಲ್ಲಿ. 1, 2, 3 ಅಲ್ಲ, ಬರೋಬ್ಬರಿ ಒಂದು 4-5 ಕೋಟಿ ರೂಪಾಯಿಯಷ್ಟು ಹಗರಣ ಆಗಿರೋದು. ಇದು ಒಂದು 2-3 ತಿಂಗಳೇ ಪ್ರಾರಂಭ ಆಗಿದೆ. ಅದೇ ಮಾಧ್ಯಮದವ್ರಿಗೂ ಕೂಡ ನಾವೆಲ್ಲ ಕೆಲವು ವಿಚಾರಗಳು ಹೇಳ್ತಾ ಇದ್ವಿ, ಯಾರು ಕೂಡ ಅದನ್ನು ಭಾಳ ಗಂಭೀರವಾಗಿ ತಗೊಂಡಿಲ್ಲ. ಅದು ಇವತ್ತು ದಾಖಲಾತಿ ಸಮೇತ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಪಕ್ಷದಲ್ಲಿ ಯಾರು ಆರೋಪ ಮಾಡ್ತಾ ಇದ್ದಾರೆ, ಆಕಸ್ಮಿಕ ಆ ಆರೋಪ ಮಾಡ್ತಿದ್ರಲ್ಲಿ ಕಿಂಚಿತ್ತು ಅಲ್ಲಿ ತಪ್ಪಾಗಿದ್ದರೆ ನಮ್ಮ ಕಡೆಯಿಂದ ಬೇಕಾದ್ರೆ ಕೇಸ್ ನಮ್ಮ ಮೇಲೆ ಹಾಕಿದ್ವಿ. ಇಲ್ಲ ಅಂತಂದರೆ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥಿದ್ದಾರೆ ಅವರು ಪ್ಲಸ್ ಅಧಿಕಾರಿಗಳು, ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸ್ಬೇಕು. ಆಮೇಲೆ ಇದಕ್ಕೆ ಹಿಂದೆ ನಿಂತ್ಕೊಂಡು ಬಲವಾಗಿ ಯಾರು ತಾಲೂಕು ಆಡಳಿತ ನಡೆಸ್ತಾ ಇದ್ದಾರೆ ಅವರಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಕೆಲಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ತಮಗೆ ಜ್ಞಾಪಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶಾಸಕರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಈ ನಗರಸಭೆ ಸದಸ್ಯರು ನನಗೆ ಬಂದು ಕಂಪ್ಲೇಂಟ್ ಮಾಡ್ಕೊಂಡು ಹೇಳೋರಲ್ಲಿ ಈ ಥರ ಹಿಂಗೆ ಆಗ್ತಾಯಿದೆ ನಗರಸಭೆಯಲ್ಲಿ ಅಂತ. ನಾನು ತಕ್ಷಣ ಅದ್ರ ಬಗ್ಗೆ ಕೂಡಲೇ ನಾನು ನಗರಸಭೆ ಆಯುಕ್ತರನ್ನ ಕರೆದ್ಬಿಟ್ಟು ಅಲ್ಲೇ ಸರಿ ಮಾಡ್ತಾಯಿದ್ದೆ. ತಪ್ಪಾಗಿದ್ದರೆ ಆಯುಕ್ತರಿಗೆ ಅಲ್ಲೇ ಬೈದ್ಬಿಟ್ಟು ಸರಿ ಮಾಡಿಸ್ತಿದ್ದೆ. ಅದನ್ನು ಈ ಥರ ಏನು ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಗರಸಭೆ ಎಲ್ಲ ನರಕ ಸಭೆ ಅಂತ. ಇವತ್ತು ಯಾರ ನರಕ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು 3 ವರ್ಷ
ನಂಜನಗೂಡಿನ ತಾಲೂಕು ಆಡಳಿತ ಹೆಂಗ್ ನಡೆಸ್ಕೊಂಡ್ ಬರ್ತಾರೆ ಅಂತ ಸಾರ್ವಜನಿಕರಿಗೆ ಗೊತ್ತಿದೆ. ಅದು ನಾನು ಅದ್ರ ಬಗ್ಗೆ ಹೇಳಿಲ್ಲ. ಇದು ಈ ತರ ಒಂದು ಆರೋಪ ನಮ್ಮ ಆಡಳಿತದಲ್ಲಿ ಒಂದಾರೋ ಒಂದು ಬಂದಿದೆ ತೋರಿಸ್ತೀನಿ. ಇವತ್ತು ಯಾರ್ಯಾರು ಆ ಜಾಗದ ಸೈಟ್ಗೆಲ್ಲ ತಗೊಂಡಿದ್ದಾರೆ, ಪಾಪ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಸಹೋದರರು ತಗೊಂಡಿರೋಂಥವ್ರು ಪಾಪ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಪಾಪ ದುಡ್ಡುಗಳ ಕೂಡಿಕರಿಸಿ ಸೈಟಿನಿಂದ ತಗೊಬೇಕಾದ್ರೆ ಹೋಗಿ ಈ ಥರ ಒಂದು ಅಕ್ರಮವಾಗಿರೋಂಥ ಸೈಟ್ ತಗೊಳ್ತಾರೆ. ನಾಳೆ ಏನಾರ ಮನೆ ಕಟ್ಟಿಸ್ಮೇಲೆ ಒಂದಿನ ಬುಲ್ಡೋಸ್ ಬಂದು ಬರ್ಕೊಂಡು ಹೋಗ್ಬಿಟ್ರೆ ಅಕ್ರಮವಾಗಿ ನೀವು ಸರ್ಕಾರಿ ಜಾಗದ ಮೇಲೆ ಚಕ್ರ ಅಂತದ್ದು ಏನು ನಮ್ಮ ಇದ್ರಲ್ಲಿ ಬರ್ತಾ ಇದೆ ಆ ರೆಕಾರ್ಡ್ಸಲ್ಲೆಲ್ಲ, ಅದ್ರ ಮೇಲೆ ನೀವು ಕಟ್ಟಂಗೆ ಇಲ್ಲ. ನೀವು ಈ ಥರ ಎಲ್ಲ ಮಾಡ್ಕೊಂಡು ಹೋದ್ರೆ ಹೆಂಗಪ್ಪ ಇದು? ಆಮೇಲೆ ಎಲ್ಲ ಕೇಳಕ್ಕೆ ಹೋದ್ರೆ ಇಲ್ಲ ಇದ್ರಲ್ಲಿ ಇವ್ರು ತಪ್ಪಿಲ್ಲ, ಮತ್ತೆ ಇನ್ಯಾರು ತಪ್ಪದು? ಇಲ್ಲ, ಈ ಕೂಡಲೇ ನಗರಸಭೆ ಆಯುಕ್ತರು ರಾಜೀನಾಮೆ ಕೊಡಬೇಕು, ಯಾಕಂದರೆ ಅವ್ರು ಇದರಲ್ಲೇ ಆಗಿರೋಂಥದ್ದು. ಆಮೇಲೆ ನಗರಸಭೆ ಆಯುಕ್ತರಿಗೆ ಹಿಂದೆಯಿಂದ ಯಾರು ತಾಕೀತು ಮಾಡ್ತಾ ಇದ್ದಾರೆ ಈ ಕೆಲಸ ಎಲ್ಲ ಮಾಡಿಕೊಡಿ ಅಂತ ಅನ್ನೋರು, ಫಸ್ಟ್ ಅವ್ರನ್ನ ನೀವು ಪ್ರಶ್ನೆ ಮಾಡಬೇಕು. ಸೊ ಹಾಗಾಗಿ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರನ ಇವತ್ತು BJP ಪಕ್ಷ ಇವತ್ತನ್ನ ಜನಗಳ ಮುಂದೆ ಒಂದು ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಅಲ್ಲಿ ನಮ್ಗೆ ಒಂದೇ ಒಂದು ಒತ್ತಾಯ, ನಮ್ಗೆ ಆ ಕಡೆ ಯಾರ್ಯಾರು ಸೈಟ್ ತೊಗೊಂಡಿದ್ದಾರೆ ಸ್ವಲ್ಪ ನೋಡಿ, ಅದನ್ನ ಸೈಟ್ದು ಸರಿ ಇಲ್ಲ ಅಂತಂದ್ಮೇಲೆ ನೀವು ಪಾಪ ಏನೇನು ದುಡ್ಡನ್ನ ಕೊಟ್ಟಿದ್ರೆ ವಾಪಸ್ ತೊಗೊಳ್ಳಿ ನೀವು. ಇಲ್ಲ ನಾಳೆ ನೀವು ಏನಾದ್ರು ಕಟ್ಟಕ್ಕೆಲ್ಲ ಮತ್ತೊಂದು ಹೋದ್ರೆ ಅಂತಂದರೆ ಅದು ಕಾನೂನು ಬಾಹಿರವಾಗಿ ಕೆಲಸ ಆಗುತ್ತೆ ಅದು. ಆಮೇಲೆ ನಾಳೆ ಮತ್ತೆ ನೀವೆಲ್ಲ ಕಾನೂನು ತೊಗೊಳ್ಳಿಲ್ಲ ತಾವು ಸಿಲುಕಿಸ್ಕೊಂತೀರ ಅಂತ ಹೇಳಿ ತಮ್ಮ ಕಂತ್ರ ಒಂದು ಎಚ್ಚರಿಕೆ ಕಂಟಿನ್ಯೂ ತಪ್ಪು ತಿಳಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಈ ಮಾಧ್ಯಮದ್ದು ಗೊತ್ತಾಗ್ತಿರೋದು ನನಗೆ ಆಶ್ಚರ್ಯ ಇದೆ. ಈ ವಿಚಾರ ನಮಗೆ ಒಂದು 2-3 ತಿಂಗಳಿಂದಲೇ ಗೊತ್ತಾಗಿತ್ತು. ಆಮೇಲೆ ಈ ವಿಷಯನ ತಗೊಂಡು ಖುದ್ದು ನಮ್ಮ ಮಾಜಿ ನಗರಸಭೆ ಸದಸ್ಯರೆಲ್ಲ ಹೋಗಿ ಈ ಭಾಗದ ಶಾಸಕರಿಗೆ ಮನವಿ ಕೊಟ್ಟಿದ್ವಿ ನಾವು, ಈ ಥರ ಅಕ್ರಮವಾಗಿ ನಡೀತಾ ಇದೆ ಅಂತಕ್ಕಂಥದ್ದು. ಆದರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು DC ಹೋಗಿ ಮನವಿ ಮಾಡಿಬಿಟ್ಟು ಬಂದಿದ್ದೀವಿ, ಇಲ್ಲಿ ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ ನಾವು, ಆಮೇಲೆ RCಗೂ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಸರ್ಕಾರಿ ಅವ್ರ ಆಫೀಸ್ಗೆ ಹೋಗಿ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬಂದಿದ್ದೀವಿ. ದೊಡ್ಡದಾಗಿ ಅಕ್ರಮ ಆಗ್ತಿದೆ ಅಂತಕ್ಕಂಥದ್ದು. ನೋಡಿ, ಒಂದು ಹೇಳ್ತೀವಿ, ಸಾರ್ವಜನಿಕ ಜೀವನದಲ್ಲಿ ಆರೋಪ ಮಾಡೋದು ಬಹಳ ಸುಲಭ. ಆರೋಪದ ಜೊತೆಗೆ ನೀವು ಯಾವಾಗ ಅದಕ್ಕೆ ಪುಷ್ಟಿಯಾಗಿ ನೀವೊಂದು ದಾಖಲಾತಿ ಸಮೇತ ಬಿಡುಗಡೆ ಮಾಡ್ತೀರಾ, ಅದು ಹಗರಣ ಆಗುತ್ತೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ಮಂಜೂರಲ್ಲಿ 1, 2, 3 ಅಲ್ಲ, ಬರೋಬ್ಬರಿ ಒಂದು 4ರಿಂದ 5 ಕೋಟಿ ರೂಪಾಯಿ ಅಷ್ಟು ಹಗರಣ ಆಗಿರೋದು. ಇದು ಒಂದು 2-3 ತಿಂಗಳೇ ಪ್ರಾರಂಭ ಆಗಿದೆ. ಅದೇ ಮಾಧ್ಯಮದವ್ರಿಗೂ ಕೂಡ ನಾವೆಲ್ಲ ಕೆಲವು ವಿಚಾರಗಳು ಹೇಳ್ತಾ ಇದ್ವಿ, ಯಾರು ಕೂಡ ಅದನ್ನ ಬಹಳ ಗಂಭೀರವಾಗಿ ತಗೊಂಡಿಲ್ಲ. ಅದು ಇವತ್ತು ದಾಖಲಾತಿ ಸಮೇತ ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಪಕ್ಷದಲ್ಲಿ ಯಾರು ಆರೋಪ ಮಾಡ್ತಾ ಇದ್ದಾರೆ, ಆಕಸ್ಮಿಕ ಆ ಆರೋಪ ಮಾಡ್ತಿದ್ರಲ್ಲಿ ಕಿಂಚಿತ್ತು ಅಲ್ಲಿ ತಪ್ಪಾಗಿದ್ರೆ ನಮ್ಮ ಕಡೆಯಿಂದ ಬೇಕಾದ್ರೆ ಕೇಸ್ ನಮ್ಮ ಮೇಲೆ ಹಾಕಿದ್ವಿ. ಇಲ್ಲ ಅಂತಂದರೆ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥಿದ್ದಾರೆ ಅವರು ಪ್ಲಸ್ ಅಧಿಕಾರಿಗಳು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸ್ಬೇಕು. ಆಮೇಲೆ ಇದಕ್ಕೆ ಹಿಂದೆ ನಿಂತ್ಕೊಂಡು ಬಲವಾಗಿ ಯಾರು ತಾಲೂಕು ಆಡಳಿತ ನಡೆಸ್ತಾ ಇದ್ದಾರೆ ಅವರಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೆಲಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ತಮಗೆ ಜ್ಞಾಪಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶಾಸಕರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಈ ನಗರಸಭೆ ಸದಸ್ಯರು ನನಗೆ ಬಂದು ಕಂಪ್ಲೇಂಟ್ ಮಾಡ್ಕೊಂಡು ಹೇಳೋರಲ್ಲಿ ಈ ಥರ ಹಿಂಗೆ ಆಗ್ತಾಯಿದೆ ನಗರಸಭೆಯಲ್ಲಿ ಅಂತ. ನಾನು ತಕ್ಷಣ ಅದ್ರ ಬಗ್ಗೆ ಕೂಡಲೇ ನಾನು ನಗರಸಭೆ ಆಯುಕ್ತರನ್ನ ಕರೆದ್ಬಿಟ್ಟು ಅಲ್ಲೇ ಸರಿ ಮಾಡ್ತಾಯಿದ್ದೆ. ತಪ್ಪಾಗಿದ್ದರೆ ಆಯುಕ್ತರಿಗೆ ಅಲ್ಲೇ ಬೈದ್ಬಿಟ್ಟು ಸರಿ ಮಾಡಿಸ್ತಿದ್ದೆ. ಅದನ್ನು ಈ ಥರ ಏನು ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಗರಸಭೆ ಎಲ್ಲ ನರಕ ಸಭೆ ಅಂತ ಇವತ್ತು ಯಾರ ನರಕ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು 3 ವರ್ಷ ನಂಜನಗೂಡಿನ ತಾಲೂಕು ಆಡಳಿತ ಹೆಂಗೆ ನಡೆಸ್ಕೊಂಡ್ ಬರ್ತಾರೆ ಅಂತ ಸಾರ್ವಜನಿಕರಿಗೆ ಗೊತ್ತಿದೆ. ಅದು ನಾನು ಅದ್ರ ಬಗ್ಗೆ ಹೇಳಿಲ್ಲ. ಇದು ಈ ಥರ ಒಂದು ಆರೋಪ ನಮ್ಮ ಆಡಳಿತದಲ್ಲಿ ಒಂದಾರೋ ಒಂದು ಬಂದಿದೆ ತೋರಿಸ್ತೀನಿ. ಇವತ್ತು ಯಾರ್ಯಾರು ಆ ಜಾಗದ ಸೈಟ್ಗೆಲ್ಲ ತಗೊಂಡಿದ್ದಾರೆ, ಪಾಪ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಸಹೋದರರು ತಗೊಂಡಿರೋಂಥವ್ರು ಪಾಪ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಪಾಪ ದುಡ್ಡುಗಳ ಕೂಡಿಕರಿಸಿ ಸೈಟಿನಿಂದ ತಗೊಬೇಕಾದ್ರೆ ಹೋಗಿ ಈ ಥರ ಒಂದು ಅಕ್ರಮವಾಗಿರೋಂಥ ಸೈಟ್ ತಗೊಳ್ತಾರೆ. ನಾಳೆ ಏನಾರ ಮನೆ ಕಟ್ಟಿಸ್ಮೇಲೆ ಒಂದಿನ ಬುಲ್ಡೋಸ್ ಬಂದು ಬರ್ಕೊಂಡು ಹೋಗ್ಬಿಟ್ರೆ ಅಕ್ರಮವಾಗಿ ನೀವು ಸರ್ಕಾರಿ ಜಾಗದ ಮೇಲೆ ಚಕ್ರ ಅಂತದ್ದು ಏನು ನಮ್ಮ ಇದ್ರಲ್ಲಿ ಬರ್ತಾ ಇದೆ ಆ ರೆಕಾರ್ಡ್ಸಲ್ಲೆಲ್ಲ, ಅದ್ರ ಮೇಲೆ ನೀವು ಕಟ್ಟಂಗೆ ಇಲ್ಲ. ನೀವು ಈ ಥರ ಎಲ್ಲ ಮಾಡ್ಕೊಂಡು ಹೋದ್ರೆ ಹೆಂಗಪ್ಪ ಇದು? ಆಮೇಲೆ ಎಲ್ಲ ಕೇಳಕ್ಕೆ ಹೋದ್ರೆ ಇಲ್ಲ ಇದ್ರಲ್ಲಿ ಇವ್ರು ತಪ್ಪಿಲ್ಲ, ಮತ್ತೆ ಇನ್ಯಾರು ತಪ್ಪದು?
ಇಲ್ಲ ಈ ಕೂಡಲೇ ನಗರಸಭೆ ಆಯುಕ್ತರು ರಾಜೀನಾಮೆ ಕೊಡಬೇಕು, ಯಾಕಂದರೆ ಅವ್ರು ಇದರಲ್ಲೇ ಆಗಿರೋಂಥದ್ದು. ಆಮೇಲೆ ನಗರಸಭೆ ಆಯುಕ್ತರಿಗೆ ಹಿಂದೆಯಿಂದ ಯಾರೋ ತಾಕೀತು ಮಾಡ್ತಾ ಇದ್ದಾರೆ ಈ ಕೆಲಸ ಎಲ್ಲ ಮಾಡಿಕೊಡಿ ಅಂತ ಅನ್ನೋರು, ಫಸ್ಟ್ ಅವ್ರನ್ನ ನೀವು ಪ್ರಶ್ನೆ ಮಾಡಬೇಕು. ಸೊ ಹಾಗಾಗಿ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರನ ಇವತ್ತು BJP ಪಕ್ಷ ಇವತ್ತನ್ನ ಜನಗಳ ಮುಂದೆ ಒಂದು ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಅಲ್ಲಿ ನಮ್ಗೆ ಒಂದೇ ಒಂದು ಒತ್ತಾಯ, ನಮ್ಗೆ ಆ ಕಡೆ ಯಾರ್ಯಾರು ಸೈಟ್ ತೊಗೊಂಡಿದ್ದಾರೆ ಸ್ವಲ್ಪ ನೋಡಿ, ಅದನ್ನು ಸೈಟ್ದು ಸರಿ ಇಲ್ಲ ಅಂತಂದಮೇಲೆ ನೀವು ಪಾಪ ಏನೇನು ದುಡ್ಡನ್ನ ಕೊಟ್ಟಿದ್ರೆ ವಾಪಸ್ ತೊಗೊಳ್ಳಿ ನೀವು. ಇಲ್ಲ ನಾಳೆ ನೀವು ಏನಾದ್ರು ಕಟ್ಟಕ್ಕೆಲ್ಲ ಮತ್ತೊಂದು ಹೋದ್ರೆ ಅಂತಂದರೆ ಅದು ಕಾನೂನು ಬಾಹಿರವಾಗಿ ಅದು ಕೆಲಸ ಆಗುತ್ತೆ ಅದು. ಆಮೇಲೆ ನಾಳೆ ಮತ್ತೆ ನೀವೆಲ್ಲ ಕಾನೂನು ತೊಗೊಳ್ಳಿಲ್ಲ ತಾವು ಸಿಲುಕಿಸ್ಕೊತೀರ ಅಂತ ಹೇಳಿ ತಮ್ಮ ಮುಖಾಂತರ ಒಂದು ಎಚ್ಚರಿಕೆ ಕಂಟಿನ್ಯೂ ತಪ್ಪು ತಿಳಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ನನಗೆ ಆಶ್ಚರ್ಯ ಇದೆ. ಈ ವಿಚಾರ ನಮಗೆ ಒಂದು 2-3 ತಿಂಗಳಿಂದಲೇ ಗೊತ್ತಾಗಿತ್ತು ಅಷ್ಟೇ. ಆಮೇಲೆ ಈ ವಿಷಯನ ತಗೊಂಡು ಖುದ್ದು ನಮ್ಮ ಮಾಜಿ ನಗರಸಭೆ ಸದಸ್ಯರೆಲ್ಲ ಹೋಗಿ
ಈ ಭಾಗದ ಶಾಸಕರಿಗೆ ಮನವಿ ಕೊಟ್ಟಿದ್ವಿ ನಾವು, ಈ ಥರ ಅಕ್ರಮವಾಗಿ ನಡೀತಾ ಇದೆ ಅಂತಕ್ಕಂಥದ್ದು. ಆದರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು DC ಹೋಗಿ ಮನವಿ ಮಾಡಿಬಿಟ್ಟು ಬಂದಿದ್ದೀವಿ, ಇಲ್ಲಿ ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ, ನಾವು ಆಮೇಲೆ ಮಾರ್ಕ್ಸ್ಗೂ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಸರ್ಕಾರಿ ಅವ್ರ ಆಫೀಸ್ಗೆ ಹೋಗಿ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬಂದಿದ್ದೀವಿ. ದೊಡ್ಡದಾಗಿ ಅಕ್ರಮ ಆಗ್ತಿದೆ ಅಂತಕ್ಕಂಥದ್ದು. ನೋಡಿ, ಒಂದು ಹೇಳ್ತೀನಿ, ಸಾರ್ವಜನಿಕ ಜೀವನದಲ್ಲಿ ಆರೋಪ ಮಾಡೋದು ಬಹಳ ಸುಲಭ. ಆರೋಪದ ಜೊತೆಗೆ ನೀವು ಯಾವಾಗ ಅದಕ್ಕೆ ಪುಷ್ಟಿಯಾಗಿ ನೀವೊಂದು ದಾಖಲಾತಿ ಸಮೇತ ಬಿಡುಗಡೆ ಮಾಡ್ತೀರಾ, ಅದು ಹಗರಣ ಆಗುತ್ತೆ. ಅದು ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ಮಂಗಳೂರಲ್ಲಿ. 1, 2, 3 ಅಲ್ಲ, ಬರೋಬ್ಬರಿ ಒಂದು 4 ಇಂದ 5 ಕೋಟಿ ರೂಪಾಯಿಯಷ್ಟು ಹಗರಣ ಆಗಿರುತ್ತೆ. ಇದು ಒಂದು 2-3 ತಿಂಗಳೇ ಪ್ರಾರಂಭ ಆಗಿದೆ. ಅದೇ ಮಾಧ್ಯಮದವ್ರಿಗೂ ಕೂಡ ನಾವೆಲ್ಲ ಕೆಲವು ವಿಚಾರಗಳು ಹೇಳ್ತಾ ಇದ್ವಿ, ಯಾರು ಕೂಡ ಅದನ್ನ ಬಹಳ ಗಂಭೀರವಾಗಿ ತಗೊಂಡಿಲ್ಲ. ಅದು ಇವತ್ತು ದಾಖಲಾತಿ ಸಮೇತ ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಪಕ್ಷದಲ್ಲಿ ಯಾರು ಆರೋಪ ಮಾಡ್ತಾ ಇದ್ದಾರೆ, ಆಕಸ್ಮಿಕ ಆ ಆರೋಪ ಮಾಡ್ತಿದ್ರಲ್ಲಿ ಕಿಂಚಿತ್ತು ಅಲ್ಲಿ ತಪ್ಪಾಗಿದ್ರೆ